ನಾನು 15-20 ದಿವಸದಿಂದ ಮಹಾರಾಷ್ಟ್ರದ ಚುನಾವಣೆ ಮತ್ತು ಹುಬ್ಳಿಗೆ ನಮ್ಮದು 27ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಸಲುವಾಗಿ ಪೂರ್ವಭಾವಿ ಸಭೆ ಅಲ್ಲಿಯ ಸಮಾರಂಭಗಳನ್ನು ಮಾಡಿ ನಿನ್ನೆ ರಾತ್ರಿ ನಾನು 11 ಗಂಟೆಗೆ ಹುಬ್ಳಿಯಿಂದ ಬಂದಿದ್ದೀನಿ. CM ಅವರು ಯಾವ ಕಾರಣ, ಯಾವ ಉದ್ದೇಶ, ಯಾವ ವಿಚಾರದಿಂದ ಹೇಳಿದಾರೋ ನನಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ನಾನು ನಾಳೆ ಸೋಮವಾರದಿಂದ ಮಂಗಳವಾರ ಬೆಂಗಳೂರಿಗೆ ಹೊಂಟಿದ್ದೀನಿ. ಅಲ್ಲಿ ಸಾಹೇಬ್ರಿಗೆ ಭೇಟಿ ಆದೀನಿ. ನೀವು ಯಾಕೆ ಹೇಳಿದಿರಿ, ನಮ್ಮಲ್ಲಿ ಅನ್ಕ ಮಾರೋರು ಯಾರೂ ಇಲ್ಲ, ನಾವು 3 ಆಗೋರು, ನನಗನಕ 50 ಲಕ್ಷ ರೂಪಾಯಿ ಯಾರೂ ಹೇಳಿಲ್ಲ, 50 ಕೋಟಿಯನ್ನು ಕೊಡ್ತೀವಿ ಅಂತ ಯಾರೂ ಹೇಳಿಲ್ಲ. ಅದಕ್ಕೆ ಇಂಥವೆಲ್ಲ ಅಪೋಹಗಳು ಹೇಳ್ತಾ ಇರ್ತಾವೆ. ಅದನ್ನು ಈಗ ಮೊನ್ನೆ ಒಬ್ಬರು ನಮ್ಮ ಮತಕ್ಷೇತ್ರದಲ್ಲಿ ಒಬ್ಬ ನನ್ನ ಖಾಸ ಕಾರ್ಯಕರ್ತ, ಆ ಖಾಸ ಕಾರ್ಯಕರ್ತನ ನಾನು ಹೊಡೆದಿದ್ದೀನಿ ಅಂತೇಳಿ ಇಡೀ ಮತಕ್ಷೇತ್ರದಲ್ಲಾಗಿದೆ. ನನಗೊಂದು 300-400 ಫೋನ್ ಬರೋದೊಂದು, ಅವ್ರನ್ನ ಯಾಕೆ ಹೊಡೆದ್ರಿ ನೀವು, ಯಾಕೆ ಬಡದ್ರಿ ಅಂತೇಳಿ. ದಿನನಿತ್ಯ ನಾವು ಕೂಡೇ ತಿರುಗಾಡ್ತಿರ್ತೀವಿ ಇಬ್ಬರು. ಅಂದರೆ ಇಂಥವೆಲ್ಲ ಜನ ಈಗ ಕೆಲಸ ಇಲ್ಲದ ಕಾರ್ಯಗಳನ್ನ ಮಾಡ್ಬೋದು ಕೂತಿದ್ದಾರೆ. ಅದಕ್ಕೆಲ್ಲ ಉತ್ತರ ಕೂತ್ಕೊಂಡಿಗೆ ನಮ್ಮ ಹತ್ತಿರ ಸಮಯ ಇಲ್ಲ. ನಾವು ಈಗ ನೋಡ್ರಿ, ಇವತ್ತು ಮುಖ್ಯಮಂತ್ರಿಗಳು ಕೊಟ್ಟಂಥ 20